ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 4 ದಿನಗಳಿಂದಲೂ ಕೂಡ ಈ ಇಂಡಿಗೋ ವಿಮಾನ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. 4 ದಿನ ಕಳೆದರೂ ಕೂಡ ಇನ್ನೂ ಕೂಡ ಸಿಬ್ಬಂದಿಯ ಕೊರತೆ, ಜೊತೆಯಲ್ಲಿ ಪೈಲಟ್ಗಳ ಕೊರತೆ, ಇಂಥದ್ದೆಲ್ಲ ವಿಚಾರಗಳನ್ನ ಇಂಡಿಗೋ ಹೇಳ್ತಾ ಇದೆ. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ವಿಮಾನದಲ್ಲಿ ಒಂದಷ್ಟು ವ್ಯತ್ಯಯಗಳಾಗಿರೋದು 4ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯಗಳಾಗಿದೆ ಅನ್ನುವಂತ ಮಾಹಿತಿ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅನೇಕರು ಒಂದಷ್ಟು ಸಮಾರಂಭಗಳಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲೇ ಬುಕ್ ಮಾಡಿಕೊಂಡಂತವರು ಎಲ್ಲರೂ ಕೂಡ ಇದ್ರು. ಅವರೆಲ್ಲರಿಗೂ ಕೂಡ ತೊಂದರೆಗಳಾಗಿದೆ ಅನ್ನುವಂತ ವಿಚಾರ. 550 ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರೋದು. ಏರ್ಪೋರ್ಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಇಂಡಿಗೋ ವಿಮಾನದಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಒಂದಷ್ಟು ಬಿಕ್ಕಟ್ಟಿದೆ ಅನ್ನುವಂಥದ್ದಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ದೇಶೀಯ ವಿಮಾನ ಸೇರಿದಂತೆ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಕೂಡ ಅವರು ರದ್ದುಪಡಿಸಿದ್ದಾರೆ. ಲಕ್ಷಾಂತರ ಪ್ರಯಾಣಿಕರು ರಾತ್ರಿ ಇಡೀ ಕಾಯುವಂತಹ ದೃಶ್ಯಗಳು, ಆಹಾರ ನೀರಿಲ್ಲದೆ, ಜೊತೆಗೆ ಶೌಚಾಲಯಕ್ಕೂ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. 4 ದಿನ ಕಳೀತು, ಇವಾಗ ಸರಿ ಹೋಗುತ್ತೆ, ಆಮೇಲೆ ಸರಿ ಹೋಗುತ್ತೆ, ರಿಫಂಡ್ ಮಾಡ್ತಾರೆ ಅಥವಾ ವಾಪಸ್ ಟಿಕೆಟ್ ಮತ್ತೆ ಬುಕ್ ಮಾಡ್ತಾರೆ. ಇಂಥದ್ದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿದ್ವು. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಈಗಾಗಲೇ ಹೇಳಿದಂತೆ ರಾಜ್ಯದ ಹೊರತಾಗಿ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ದೆಹಲಿಗೆ ಹೋಗುವಂತಹ ವಿಮಾನಗಳಾಗಿರಬಹುದು ಅಥವಾ ಅಲ್ಲಿಂದ ಹಾರಾಡುವಂತಹ ವಿಮಾನಗಳಾಗಿರಬಹುದು, ಅಲ್ಲೂ ಕೂಡ ಒಂದಷ್ಟು ಇಂಥದ್ದೇ ಪರಿಸ್ಥಿತಿ. ಚಂಡೀಗಢ ಏರ್ಪೋರ್ಟ್ನಲ್ಲೂ ಕೂಡ ಕನ್ನಡಿಗರು ಪರದಾಡುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನೂ 1 ವಾರ ಈ ವಿಮಾನ ಹಾರಾಟ ಡೌಟ್ ಅಂತ ಹೇಳ್ತಾ ಇದೆ ಇಂಡಿಗೋ. ವಿಮಾನ ನಿಲ್ದಾಣದಲ್ಲಿ ಊಟ ಇಲ್ಲದೆ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಇಂಡಿಗೋ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಗೋ ಸಿಬ್ಬಂದಿಯಿಂದ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ ಅನ್ನೋದರಿಂದ ಸಾಕಷ್ಟು ಜನ ಬೇಸತ್ತಿದ್ರು. ಹಲವಾರು ಜನ ಸಿಬ್ಬಂದಿಗಳನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಟಿಕೆಟ್ಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಮುಂಗಡ ಬುಕ್ಕಿಂಗ್ ಅನ್ನ ಮಾಡ್ತೀವಿ, ಎಲ್ಲವನ್ನೂ ಕೂಡ ತಗೊಂಡು ವಿಮಾನ ಹಾರಾಟ ಮಾಡದೆ, ಒಳಗೂ ಕೂಡ ಹೋಗೋದಕ್ಕಾಗದೆ, ಹೊರಗೆ ಬರೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಬೇರೆ ಫ್ಲೈಟ್ ಯಾವ್ದನ್ನಾಗ್ಲಿ 30,000, 40,000, 50,000 ಇದೆ ಫ್ಲೈಟ್ ಕಾಸ್ಟ್. ಈಗ ಮಿಡಿಲ್ ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡ್ಕೊಂಡಿದ್ವಿ. ರಿಟರ್ನ್ ಏರ್ಲೈನ್ಸ್ ಬಂದ್ಬಿಟ್ಟು 4ನೇ ತಾರೀಕು 6:50ಗೆ ನಮ್ಮ ರಿಟರ್ನ್ ಏರ್ಲೈನ್ಸ್ ಬಂದಿತ್ತು. ಬಟ್ 6:50ಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ. ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 4 ದಿನಗಳಿಂದಲೂ ಕೂಡ ಈ ಇಂಡಿಗೋ ವಿಮಾನ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. 4 ದಿನ ಕಳೆದರೂ ಕೂಡ ಇನ್ನೂ ಕೂಡ ಸಿಬ್ಬಂದಿಯ ಕೊರತೆ, ಜೊತೆಯಲ್ಲಿ ಪೈಲಟ್ಗಳ ಕೊರತೆ, ಇಂಥದ್ದೆಲ್ಲ ವಿಚಾರಗಳನ್ನ ಇಂಡಿಗೋ ಹೇಳ್ತಾ ಇದೆ. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ವಿಮಾನದಲ್ಲಿ ಒಂದಷ್ಟು ವ್ಯತ್ಯಯಗಳಾಗಿರೋದು. 4ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯಗಳಾಗಿದೆ ಅನ್ನುವಂತ ಮಾಹಿತಿ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅನೇಕರು ಒಂದಷ್ಟು ಸಮಾರಂಭಗಳಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲೇ ಬುಕ್ ಮಾಡಿಕೊಂಡಂತವರು ಎಲ್ಲರೂ ಕೂಡ ಇದ್ರು. ಅವರೆಲ್ಲರಿಗೂ ಕೂಡ ತೊಂದರೆಗಳಾಗಿದೆ ಅನ್ನುವಂತ ವಿಚಾರ. 550 ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರೋದು. ಏರ್ಪೋರ್ಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಇಂಡಿಗೋ ವಿಮಾನದಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಒಂದಷ್ಟು ಬಿಕ್ಕಟ್ಟಿದೆ ಅನ್ನುವಂಥದ್ದಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ದೇಶೀಯ ವಿಮಾನ ಸೇರಿದಂತೆ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಕೂಡ ಅವರು ರದ್ದುಪಡಿಸಿದ್ದಾರೆ. ಲಕ್ಷಾಂತರ ಪ್ರಯಾಣಿಕರು ರಾತ್ರಿ ಇಡೀ ಕಾಯುವಂತಹ ದೃಶ್ಯಗಳು, ಆಹಾರ ನೀರಿಲ್ಲದೆ, ಜೊತೆಗೆ ಶೌಚಾಲಯಕ್ಕೂ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. 4 ದಿನ ಕಳೀತು, ಇವಾಗ ಸರಿ ಹೋಗುತ್ತೆ, ಆಮೇಲೆ ಸರಿ ಹೋಗುತ್ತೆ, ರಿಫಂಡ್ ಮಾಡ್ತಾರೆ ಅಥವಾ ವಾಪಸ್ ಟಿಕೆಟ್ ಮತ್ತೆ ಬುಕ್ ಮಾಡ್ತಾರೆ. ಇಂಥದ್ದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿದ್ವು. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ,
ಈಗಾಗಲೇ ಹೇಳಿದಂತೆ ರಾಜ್ಯದ ಹೊರತಾಗಿ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ದೆಹಲಿಗೆ ಹೋಗುವಂತಹ ವಿಮಾನಗಳಾಗಿರಬಹುದು ಅಥವಾ ಅಲ್ಲಿಂದ ಹಾರಾಡುವಂತಹ ವಿಮಾನಗಳಾಗಿರಬಹುದು, ಅಲ್ಲೂ ಕೂಡ ಒಂದಷ್ಟು ಇಂಥದ್ದೇ ಪರಿಸ್ಥಿತಿ. ಚಂಡೀಗಢ ಏರ್ಪೋರ್ಟ್ ನಲ್ಲೂ ಕೂಡ ಕನ್ನಡಿಗರು ಪರದಾಡುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನೂ ಒಂದು ವಾರ ಈ ವಿಮಾನ ಹಾರಾಟ ಡೌಟ್ ಅಂತ ಹೇಳ್ತಾ ಇದೆ ಇಂಡಿಗೋ. ವಿಮಾನ ನಿಲ್ದಾಣದಲ್ಲಿ ಊಟ ಇಲ್ಲದೆ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಇಂಡಿಗೋ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಗೋ ಸಿಬ್ಬಂದಿಯಿಂದ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ ಅನ್ನೋದರಿಂದ ಸಾಕಷ್ಟು ಜನ ಬೇಸತ್ತಿದ್ರು. ಹಲವಾರು ಜನ ಸಿಬ್ಬಂದಿಗಳನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಟಿಕೆಟ್ಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಮುಂಗಡ ಬುಕ್ಕಿಂಗ್ ಅನ್ನ ಮಾಡ್ತೀವಿ, ಎಲ್ಲವನ್ನೂ ಕೂಡ ತಗೊಂಡು ವಿಮಾನ ಹಾರಾಟ ಮಾಡದೆ ಒಳಗೂ ಕೂಡ ಹೋಗೋದಕ್ಕಾಗದೆ ಹೊರಗೆ ಬರೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಬೇರೆ ಫ್ಲೈಟ್ ಯಾವ್ದನ ಆಗಲಿ 30,000, 40,000, 50,000 ಇದೆ ಫ್ಲೈಟ್ ಕಾಸ್ಟ್. ಈಗ ಮಿಡಿಲ್ 28ನೇ ತಾರೀಕು ನಾವು ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡ್ಕೊಂಡಿದ್ವಿ. ರಿಟರ್ನ್ ಏರ್ಲೈನ್ಸ್ ಬಂದ್ಬಿಟ್ಟು 4ನೇ ತಾರೀಕು 6:50ಗೆ ನಮ್ಮ ರಿಟರ್ನ್ ಏರ್ಲೈನ್ಸ್ ಬಂದಿತ್ತು. ಬಟ್ 6:50ಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ. ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 4 ದಿನಗಳಿಂದಲೂ ಕೂಡ ಈ ಇಂಡಿಗೋ ವಿಮಾನ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. 4 ದಿನ ಕಳೆದ್ರೂ ಕೂಡ ಇನ್ನೂ ಕೂಡ ಸಿಬ್ಬಂದಿಯ ಕೊರತೆ, ಜೊತೆಯಲ್ಲಿ ಪೈಲಟ್ಗಳ ಕೊರತೆ, ಇಂಥದ್ದೆಲ್ಲ ವಿಚಾರಗಳನ್ನ ಇಂಡಿಗೋ ಹೇಳ್ತಾ ಇದೆ. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ವಿಮಾನದಲ್ಲಿ ಒಂದಷ್ಟು ವ್ಯತ್ಯಯಗಳಾಗಿರುವುದು 4ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯಗಳಾಗಿದೆ ಅನ್ನುವಂತ ಮಾಹಿತಿ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅನೇಕರು ಒಂದಷ್ಟು ಸಮಾರಂಭಗಳಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲೇ ಬುಕ್ ಮಾಡಿಕೊಂಡಂತವರು ಎಲ್ಲರೂ ಕೂಡ ಇದ್ರು. ಅವರೆಲ್ಲರಿಗೂ ಕೂಡ ತೊಂದರೆಗಳಾಗಿದೆ ಅನ್ನುವಂತ ವಿಚಾರ. 550 ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರೋದು. ಏರ್ಪೋರ್ಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಇಂಡಿಗೋ ವಿಮಾನದಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಒಂದಷ್ಟು ಬಿಕ್ಕಟ್ಟಿದೆ ಅನ್ನುವಂಥದ್ದಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ದೇಶೀಯ ವಿಮಾನ ಸೇರಿದಂತೆ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಕೂಡ ಅವರು ರದ್ದುಪಡಿಸಿದ್ದಾರೆ. ಲಕ್ಷಾಂತರ ಪ್ರಯಾಣಿಕರು ರಾತ್ರಿ ಇಡೀ ಕಾಯುವಂತಹ ದೃಶ್ಯಗಳು, ಆಹಾರ ನೀರಿಲ್ಲದೆ, ಜೊತೆಗೆ ಶೌಚಾಲಯಕ್ಕೂ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. 4 ದಿನ ಕಳೀತು, ಇವಾಗ ಸರಿ ಹೋಗುತ್ತೆ, ಆಮೇಲೆ ಸರಿ ಹೋಗುತ್ತೆ, ರಿಫಂಡ್ ಮಾಡ್ತಾರೆ ಅಥವಾ ವಾಪಸ್ ಟಿಕೆಟ್ ಮತ್ತೆ ಬುಕ್ ಮಾಡ್ತಾರೆ. ಇಂಥದ್ದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿದ್ವು. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಈಗಾಗಲೇ ಹೇಳಿದಂತೆ ರಾಜ್ಯದ ಹೊರತಾಗಿ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ದೆಹಲಿಗೆ ಹೋಗುವಂತಹ ವಿಮಾನಗಳಾಗಿರಬಹುದು ಅಥವಾ ಅಲ್ಲಿಂದ ಹಾರಾಡುವಂತಹ ವಿಮಾನಗಳಾಗಿರಬಹುದು, ಅಲ್ಲೂ ಕೂಡ ಒಂದಷ್ಟು ಇಂಥದ್ದೇ ಪರಿಸ್ಥಿತಿ. ಚಂಡೀಗಢ ಏರ್ಪೋರ್ಟ್ ನಲ್ಲೂ ಕೂಡ ಕನ್ನಡಿಗರು ಪರದಾಡುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನೂ ಒಂದು ವಾರ ಈ ವಿಮಾನ ಹಾರಾಟ ಡೌಟ್ ಅಂತ ಹೇಳ್ತಾ ಇದೆ ಇಂಡಿಗೋ. ವಿಮಾನ ನಿಲ್ದಾಣದಲ್ಲಿ ಊಟ ಇಲ್ಲದೆ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಇಂಡಿಗೋ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಗೋ ಸಿಬ್ಬಂದಿಯಿಂದ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ ಅನ್ನೋದರಿಂದ ಸಾಕಷ್ಟು ಜನ ಬೇಸತ್ತಿದ್ರು. ಹಲವಾರು ಜನ ಸಿಬ್ಬಂದಿಗಳನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಟಿಕೆಟ್ಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಮುಂಗಡ ಬುಕ್ಕಿಂಗ್ ಅನ್ನ ಮಾಡ್ತೀವಿ, ಎಲ್ಲವನ್ನೂ ಕೂಡ ತಗೊಂಡು ವಿಮಾನ ಹಾರಾಟ ಮಾಡದೆ ಒಳಗೂ ಕೂಡ ಹೋಗೋದಕ್ಕಾಗದೆ ಹೊರಗೆ ಬರೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಬೇರೆ ಫ್ಲೈಟ್ ಯಾವ್ದನ ಆಗಲಿ 30,000, 40,000, 50,000 ಇದೆ ಫ್ಲೈಟ್ ಕಾಸ್ಟ್. ಈಗ ಮಿಡಿಲ್ 28ನೇ ತಾರೀಕು ನಾವು ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡ್ಕೊಂಡಿದ್ವಿ. ರಿಟರ್ನ್ ಏರ್ಲೈನ್ಸ್ ಬಂದ್ಬಿಟ್ಟು 4ನೇ ತಾರೀಕು 6:50ಗೆ ನಮ್ಮ ರಿಟರ್ನ್ ಏರ್ಲೈನ್ಸ್ ಬಂದಿತ್ತು. ಬಟ್ 6:50ಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ.